ಯಾಕೆ ಅಷ್ಟೊಂದು ಪಟ್ಟಿಡ್ದಿರೋದಕ್ಕೆ ಈ ಎಂ ಬಿ ಪಾಟೀಲ್ರು ಇವರು? ಅಲ್ಲ, ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ್ಲೂ ಹಂಗೆ ಪಟ್ಟಿಡಿದ್ರು. ಫಸ್ಟ್ ಫೇಸ್ ಅಲ್ಲಿ ಎಲ್ಲ ಅಕ್ವೈರ್ ಮಾಡ್ಕೊಂಡ್ರು. ಆ ಚಾಣಕ್ಯ ಯೂನಿವರ್ಸಿಟಿಗೆ ಅವ್ರದ್ದು ನಾಯಕರದು ಸಂಬಂಧಪಟ್ಟಂತ ಕಾಲೇಜು ಬಿಟ್ರು. ಈಗ ಕಾಂಗ್ರೆಸ್ ಗವರ್ನಮೆಂಟು ಕೂಡ ಅದೇ, ಅಂದ್ರೆ ಇವ್ರಿಗೆ ಬಂಡವಾಳಿ ಶಾಹಿಗಳನ್ನ ಮಾತ್ರ ಮೆಚ್ಚಿಸ್ಬೇಕೆ ಹೊರತು ರೈತರು, ಕಾರ್ಮಿಕರು, ಶೋಷಿತರು, ಧ್ವನಿ ಇಲ್ಲದೆ ಇರೋರು ಅವ್ರಿಗೆಲ್ಲ ಬೆಲೆನೇ ಕಿಮ್ಮತ್ತೇ ಇಲ್ಲ. ಯಾವುದೇ ಸರ್ಕಾರ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್. ಇವರು ಆಕ್ರಮಿಸ್ಕೊಂತ ಹೆಂಗಂದ್ರೆ ಬರೀ ಕೈಗಾರಿಕೋದ್ಯಮಿಗೆ ಕೊಡಲ್ಲ, ಇವ್ರ ಮಕ್ಕಳ ಮೊಮ್ಮಕ್ಕಳಿಗೆ ಕೊಡೋದು ಹೆಚ್ಚಾಗಿದೆ. ಅವರೇ ತಗೊಳೋದು. ಇದ್ರೊಳಗೆ ನಮಗೂ ಗೊತ್ತಿಲ್ಲ, ಸರಿಯಾಗಿ ನಮಗೂ ಗೊತ್ತಿಲ್ಲ. ಇದ್ರೊಳಗೆ ಬೇರೆ ಮಿನಿಸ್ಟರ್ಗಳದೇ ಇದೆ. ಮೊದಲನೇ ಪೇಸ್ ಒಳಗ ಮಿನಿಸ್ಟರ್ಗಳೇ, ಅದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಗೆ ದಾಖಲೆ ಸಿಗ್ತಾ ಇಲ್ಲ ನಿಮ್ಗೆ ತೋರ್ಸ್ಲಿಕ್ಕೆ. RTI ಸಿಗಲ್ವಾ ಮೇಡಮ್? RTI ಅವ್ರು ಬೇನಮ್ ಏರೋ ಒಬ್ಬರ ಹೆಸರು ಮಾಡಿರ್ತಾರೆ, ಅಂದ್ರೆ ಅವ್ರ ರಿಲೇಷನ್ ಅವ್ರ ಹೆಸರು ಮಾಡಿರ್ತಾರೆ. ಏರೋಸ್ಪೇಸ್ ಅಲ್ವಾ ಸರ್? ಮಾಡ್ತಾರೆ ಮೇಡಮ್. ಅವ್ರೆಲ್ಲ ಬೇಕಾದ್ರೆ ಸರ್ಕಾರನೇ ಅವ್ರದಲ್ಲಿ ಏನ್ ಬೇಕಾ ತಿದ್ದುಪಡಿ ಮಾಡ್ಕೊಂಡ್ಬಿಡ್ತಾರೆ ಅವರು. ವಿಧಾನಸೌಧ ಬರ್ಕೊಂಡ್ರೆ ಬರ್ಕೊಂಡ್ ಬಿಡ್ತಾರೆ ಮೇಡಮ್. ಅವ್ರೀಗ 5ರಲ್ಲಿ ಇದಾರೆ ಅವರು. ಈಗ ಎಂ ಬಿ ಪಾಟೀಲ್ರು ನಮ್ಗೆ ಇದೇ ಜಮೀನ್ ಬೇಕು ಕೈಗಾರಿಕೆಗಳು ಅಂತ ಹೇಳ್ತಾ ಇದಾರಲ್ಲ, ಇಲ್ಲೇ ಬೇಕು ಅಂತಾರಲ್ಲ. ಮತ್ತೆ ವಿಧಾನಸೌಧ ಕೇಳ್ತಾರೆ, ನಾಳೆ ವಿಧಾನಸೌಧ, ಲಾಲ್ ಬಾಗು ಇವೆಲ್ಲ ಕೇಳ್ತಾರೆ, ಬಿಡ್ತಾರೆ ಇವರು. ಅವ್ರದ್ದಲ್ಲ ಅಣ್ಣ, ಈಗ ಈ ಜಮೀನು ಅವ್ರದಲ್ಲ, ಜಮೀನು ರೈತರದು. ಅವ್ರು ಯಾರು ಬೇಕು ಕೊಡ್ತಾರೆ. ವಿಧಾನಸೌಧ ಅವ್ರದಲ್ಲ, ಯಾರ್ದೋ ವಿಧಾನಸೌಧ ಬರ್ದು ಕೊಡ್ತಾರೆ. ಅವ್ರಿಗೇನು ಅವ್ರದೇನು ಹೋಗ್ಬೇಕು, ಅವ್ರದೇನು ಹೋಗೋದೇನಿಲ್ಲ ಅವ್ರದ್ದು. ಇಲ್ಲ ಆಗ್ಲಿ ಎಂ ಬಿ ಪಾಟೀಲ್ ನಿಗಪ್ಪ ನಂದು 10 ಎಕರೆ ಜಮೀನು ನಾನು ಕೈಗಾರಿಕೆ ಕೊಡ್ತೀನಿ ಅಂತ ಹೇಳ್ಬಿಡ್ಲಿ ಮೇಡಮ್, ನೋಡೋಣ. ಆಗ್ಲಿ ಕೊಡ್ಲಿ, ಅವ್ರು ನೋಡೋಣ ಎಂ ಬಿ ಪಾಟೀಲ್. ಆಮೇಲೆ ನಾವು ಮಾತಾಡ್ತೀವಿ. ಯಾವ ರಾಜಕೀಯ ವ್ಯಕ್ತಿಗಳು ಅವ್ರ ಜಮೀನು ಅವ್ರ ಮಕ್ಕಳ ಮೊಮ್ಮಕ್ಕಳ ಕಾಲಗಷ್ಟು ಅವ್ರ ಜಮೀನು ನೋಡ್ಬೇಕು. ಅಲ್ಲ, ನೀಲ ನಕ್ಷೆನೆ ಚೇಂಜ್ ಮಾಡಾಕ್ ಬಿಡ್ತಾರೆ. ಅವ್ರ ಜಮೀನ್ ಮೇಲೆ ಏನಾದ್ರೂ ಒಂದು ಫ್ಲೈಓವರ್ ಬರ್ತಾ ಇತ್ತು ಅಥವಾ ಇನ್ನೇನಾದ್ರೂ ಬರ್ತಾ ಇದೆ ಅಂದಾಗ ನಕ್ಷೆನೆ ಚೇಂಜ್ ಮಾಡ್ಬಿಟ್ಟು ಡೈವರ್ಟ್ ಮಾಡಿದ್ದಾರೆ. ರೈಲ್ವೆ ಇದು ಇಲ್ಲಿ ಚಂದ್ರಾಪಟ್ಟಣ ಗೀಚೆ ಅಳ್ದಿದ್ರು. ನಾನು ಕಣ್ಣಾಗ ನೋಡಿದ್ದು ಅಳ್ದಿದ್ದ ದಿವಸ. ಈಗ ಚಂದ್ರಾಪಟ್ಟಣ ಆಚೆಗೆ ಹೋಗ್ಬಿಟ್ಟಿದೆ. ಯಾಕೋ ಇದೆ ಮುಂದೆ ರಾಜಕೀಯ ದೊಡ್ಡ ಜಮೀನುಗಳು ಹೋಗ್ತಾ ಇದೆ. ಇದು ಏನು ಬರ್ತಾ ಇದೆ ಮಾತು, ಅದೇ ಪ್ರಭಾವಿ ರಾಜಕಾರಣ ಮುಂದೆ ಜಮೀನು ಹೋಗ್ತಾ ಇದೆ. ಅದಕ್ಕೋಸ್ಕರ ಈ ರೈಲ್ವೆ ಟ್ರ್ಯಾಕ್ ಬದಲಾಯಿಸಿ ಮುಂದಕ್ಕೆ ನೋಡಿ, ಅವ್ರಿಗೆ ಬೇಕಾದ್ರೆ ಎಲ್ಲ ಚೇಂಜ್ ಮಾಡ್ಕೋತಾರೆ. ರೈತರು ಮಾತ್ರ ಅರ್ಧ ಎಕರೆ ಜಮೀನು ಕೂಡ ಇರಬಾರ್ದು ರೈತರ ಹತ್ರ ಅಷ್ಟೇ. ಅಲ್ಲ ಸರ್, ಈಗ ಗ್ರೀನ್ ಝೋನ್ ಮಾಡಿದ್ರೆ ಒಳ್ಳೇದ್ ಅನ್ಸುತ್ತಾ? ಒಳ್ಳೇದು ಮೇಡಮ್. ನಾವು ಗ್ರೀನ್ ಝೋನ್ ಮಾಡಿದ್ರೆ ನಾವು ಬೆಳ್ಕೊಂಡು ಆರಾಮಾಗಿ ಇನ್ನು 20 ವರ್ಷ ಅಂತ ಹೇಳ್ತಿದ್ದಾರೆ ಗ್ರೀನ್ ಝೋನ್ದು. ನಾವು ಆರಾಮಾಗಿ ವ್ಯವಸಾಯ ಮಾಡ್ಕೊಂಡು ನಾವು ನಮ್ಮ ಮಕ್ಕಳು ಕಲ್ಸಿ ವ್ಯವಸಾಯ ಮಾಡಕ್ಕೆ ನಾವು ಪ್ರೇರೇಪಣೆ ಮಾಡ್ತೀವಿ. ಬೆದರಿಕೆ ಆಗ್ತಾ ಇರೋದು ಅಷ್ಟೇ ನಮ್ಗೆ. ಅವರು ಗ್ರೀನ್ ನೀವ್ ಹಿಂಗೆ ಸಾಯ್ಬೇಕು ವ್ಯವಸಾಯ ಮಾಡಿ ಅಂತ ನಮ್ಗೆ ಬೆದರಿಕೆ ಆಗ್ತಾ ಇದೆ. ಪರವಾಗಿಲ್ಲ, ನಾವು ಇವತ್ತು 10 ಜನಕ್ಕೆ ಡೈಲಿ ಕೆಲಸ ಕೊಡ್ತಾ ಇದೀವಿ. ನಮ್ಮಿಂದ 10 ಕುಟುಂಬ ಜೀವನ ಮಾಡ್ತಾ ಇದಾರೆ. ಆಯ್ತಾ? ಒಬ್ಬೊಬ್ಬ ರೈತ 10 ಜನಕ್ಕೆ ಕೆಲಸ ಕೊಡ್ತಾ ಇದ್ದಾನೆ. ನಾವೇನು ಅವ್ರ ಹತ್ರ ಕೆಲಸ ಮಾಡ್ಬೇಕನ್ನೋ ಅವಶ್ಯಕತೆ ನಮ್ಗಿಲ್ಲ. 10 ಜನಕ್ಕೆ ನಾವು ಕೆಲಸ ಕೊಡ್ತಾ ಇದೀವಿ, ನಾವು 10 ಜನಕ್ಕೆ ಊಟನೂ ಆಗ್ತಾ ಇದೀವಿ. ಅಲ್ಲ, ಹೋರಾಟಗಾರರು ಯಾರಾದ್ರೂ ಈಗ ಪ್ರಕಾಶ್ ರಾಜ್ ಅಂತವ್ರು ಬಂದ್ರೆ ಅವ್ರ ಮೇಲೆ ಸುಮ್ನೆ ಆರೋಪ ಮಾಡೋದು, ಅವ್ರ ಮೇಲೆ ಟೀಕೆ ಮಾಡೋದು. ಅಲ್ಲ, ಈಗ ಪ್ರಕಾಶ್ ರಾಜ್ ಅಂತ ಬಂದವ್ರೆ, ಅವ್ರು ಬರ್ತಾ ಇಲ್ಲ. ನನ್ಗೂ ಪೂರ್ವದಿಂದ ಸ್ವಲ್ಪ ಗೊತ್ತ ವಿಷಯ. ಯಾವ ಒಬ್ಬ ದುರಿಣ ಬರ್ತಾ ನಾವು ಸಂಜೆ ಮಾತಾಡಿರ್ತಾರೆ ರಾಜಕೀಯದವ್ರು. ಅವ್ರು ಒಪ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ ಅಂತ ಅವ್ರ ಕಾಂಟ್ಯಾಕ್ಟ್ ಸಾಯಂಕಾಲ ಮಾಡ್ತಾರೆ. ಬಟ್ ಪ್ರಕಾಶ್ ರಾಜ್ ಅವ್ರಂತೂ ಸ್ಟ್ರಿಕ್ಟ್ ಆಗಿ ಫರ್ಮ್ ಆಗಿ ನಿಂತವ್ರು. ಅವರು ಹೋರಾಟಕ್ಕೆ ಬರ್ತಾರಂತ ಯಾವುದೇ ಇವ್ರು ಇರ್ಬೋದು ಹೋರಾಟಗಾರರು ಯಾವುದೇ ಎಕ್ಸ್ಪ್ರೆಷನ್ ಇಟ್ಕೊಂಡು ಯಾರು ಇದುವರೆಗೂ ಬಂದಿಲ್ಲ. ರೈತರಿಗೆ ಸಹಾಯ ಆಗ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಬಂದಿರೋದು ಮೇಡಮ್. ಇದುವರೆಗೂ ರೈತ ಜಮೀನು ರೈತರಿಗೆ ಉಳಿಬೇಕು ಅಷ್ಟೇ. ಆಲ್ ರೈಟ್, ಬನ್ನಿ, ಇನ್ನು ನಾನು ನೋಡ್ಬೇಕು ನಿಮ್ ಜಮೀನು ಎಷ್ಟು ಫಲವತ್ತಾಗಿದೆ ಅಂತ ಇಡೀ ಕರ್ನಾಟಕ ಜನರಿಗೆ ತೋರಿಸ್ಬೇಕು. ಯಾಕೆ ಅಂತಂದ್ರೆ ಎಲ್ಲ ಬಿಟ್ಟಿದ್ದಾರೆ, ಬಿಲ್ಡಿಂಗ್ ಗಳು ಕಟ್ಟಿಬಿಟ್ಟಿದ್ದಾರೆ, ಬೇರೆಯವ್ರು ಮಾರ್ಕೊಂಡಿದ್ದಾರೆ ಅಂತ ಏನು ಎಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರಲ್ಲ. ಹಿಂಗಾಗಿ ರಾಜ್ಯದ ಜನರಿಗೆ ತೋರಿಸ್ಬೇಕು ಹೆಂಗಿದಾವೆ ಜಮೀನುಗಳು, ಹೆಂಗಿದೆ ಬದುಕು ಅಂತ.